ಬೀದರ್ ಹಲವು ವರ್ಷದಿಂದ ಜೆಸ್ಕಾಂ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಬೇರೆಡೆ ವರ್ಗಾವಣೆ ಮಾಡಲು ಕರವಿ ಆಗ್ರಹ. ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಜೆಸ್ಕಾಂ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ವರ್ಗಾವಣೆ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಚಿಟಗುಪ್ಪ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಜೆಸ್ಕಾಂ ಸಿಬ್ಬಂದಿಗಳಿಗೆ ಯಾವುದೇ ತರ ಭಯವಿಲ್ಲದಂತೆ ಇವರೆಲ್ಲರೂ ಸೇರಿಕೊಂಡು ಪಟ್ಟಣದ ಎಲ್ಲಾ ರೈತ ಬಾಂಧವರಿಗೆ ಹಾಗೂ ವಿದ್ಯುತ್ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡುತ್ತಿಲ್ಲ. ಯಾವುದೇ ವಿದ್ಯುತ್ ವ್ಯತ್ಯಯ ಆದ ತಕ್ಷಣ ಗ್ರಾಹಕರ ಮತ್ತು ರೈತರ ಹತ್ತಿರ ಹಣ ಪಡೆದುಕೊಂಡು ಕೆಲಸ ಮಾಡಿಕೊಡುತ್ತಿದ್ದಾರೆ. ಹಣ ಕೊಡದಿದ್ದರೆ ಗ್ರಾಹಕರಿಗೆ ಮತ್ತು ರೈತರಿಗೆ ಸ್ಪಂದಿಸುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜೆಸ್ಕಾಂ ಕಚೇರಿಯಲ್ಲಿರುವವರನ್ನು ಬೇರೆಡೆ ವರ್ಗಾವಣೆ ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಕರವಿ ಅಧ್ಯಕ್ಷ ಕಾಳಪ್ಪ ಕಟ್ಟಿಗೆ, ಉಪಾಧ್ಯಕ್ಷ ಕಾಶಿನಾಥ್ ರೆಕೊಳಗಿ, ಅಶ್ವಥ್ ಪಂಚಾಳ್, ನಾಗರಾಜ್ ಹುಡುಗಿ, ಶಾಂತವೀರ್ ಚಾಮರೆಡ್ಡಿ, ರಾಘವೇಂದ್ರ ಸಂತೋಷ್ ಒಂಟೆನೂರ್, ರಾಮರೆಡ್ಡಿ ಪಡಗಿ, ಪ್ರಭುಕುಮಾರ್, ಪ್ರವೀಣ್ ಹಾಗೂ ಸತೀಶ್ ಕುಮಾರ್ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಶ್ರೀಮಂತರಾವ್ ಇಂಚೂರಿ, ನ್ಯೂಸ್ 25 ಬೀದರ್. ಯಾವುದೇ ವಿದ್ಯುತ್ ವ್ಯಕ್ತಿಯ ಆದರೆ ಪಕ್ಷದಲ್ಲಿ ಕಚೇರಿಯಲ್ಲಿರುವ ಎಲ್ಲ ಸಿಬ್ಬಂದಿಗಳು ಗ್ರಾಹಕರ ಹತ್ತಿರ ಹಾಗೂ ಬಡ ರೈತರ ಹತ್ತಿರ ಹಣದ ಪಡೆದುಕೊಳ್ಳುತ್ತಿದ್ದಾರೆ. ಕೆಲಸ ಮಾಡುವುದಕ್ಕಿಂತ ಯಾವ ವ್ಯಕ್ತಿಯು ಹಣ ಕೊಡುವುದಿಲ್ಲೋ ಆ ವ್ಯಕ್ತಿಯ ಕೆಲಸ ಮಾಡುತ್ತಿಲ್ಲ. ಇದನ್ನು ಪ್ರಶ್ನೆ ಮಾಡಿದರೆ ನಾನು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಗೂ ರಾಜಕೀಯ ಮುಖಂಡರು ಹಾಗೂ ಎಲ್ಲ ಮೇಲಾಧಿಕಾರಿಗಳು ಗೊತ್ತು. ನೀವು ಏನು ಮಾಡಿಕೊಳ್ಳುವಿರಿ ಎಂದು ನಮಗೆ ತಿರುಗೇಟು ಕೊಡುತ್ತಿದ್ದಾರೆ, ಬೆದರಿಕೆ ಹಾಕುತ್ತಿದ್ದಾರೆ, ತರದ ಭಯವಿಲ್ಲ ಅಂತೆ ಮಾಡುತ್ತಿದ್ದಾರೆ. ಮತ್ತು ಈ ಅರ್ಜಿಯಲ್ಲಿ ಸಲ್ಲಿಸಿದ 1 ತಿಂಗಳ ಅವಧಿ ಒಳಗಾಗಿ ಸರ್ದಾರಿ ಚಿಟಗುಪ್ಪ ಜೆಸ್ಕಾಂ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡಿ, ಇಲ್ಲ ಅಂದಲ್ಲಿ ಬೇರೆ ಕಡೆ ವರ್ಗಾವಣೆ ಮಾಡಿ, ಒಂದು ವೇಳೆ ಮಾಡಿಲ್ಲ ಅಂದಲ್ಲಿ ಕಚೇರಿ ಮುಂಭಾಗದಲ್ಲಿ ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತೆಂದು ತಮಗೆ ತಿಳಿಸುಪಡಿಸುತ್ತಿದ್ದೇನೆ. ಧನ್ಯವಾದಗಳು.